ತುತ್ತು ಅನ್ನ ತಿನ್ನೋಕೆ, ಹೊದಿಸೆ ನೀರು ಕುಡಿಯೋಕೆ, ಒಂದು ಬಟ್ಟೆ ಸಾಕು. ಅಣ್ಣ 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 ನಿಮ್ಮ ವಸ್ತು ಬಿದ್ದೈತ್ರಿ. ಏನ್ ಬಿದ್ದೈತಿ? ಇದನ್ರಿ ಅಣ್ಣ, ನಿಮ್ದ ಐತ್ರಿ ಅದ. ಇದು ನಂದು ಹಸು ಅಲ್ಲೋಪ. ನಿಮ್ದ ಐತ್ರಿ ಅಣ್ಣ, ನಾನ ನೋಡಿನಿ. ಇದು ಒಂದು ಕಸಾಲೆ ಏನಾಗೋದೈತಿ? ಈ ಸೊಸೈಟಿ ಒಳಗ ಪ್ರತಿಯೊಂದು ಮನುಷ್ಯ ಇದನ್ನೇ ವಿಚಾರ ಇಟ್ಕೋತಾನ, ಎಲ್ಲಿ ಬೇಕಾದಲ್ಲಿ ಕಸ ಹಾಕ್ತಾನ. ಅದಕ್ಕೆ ನಿಮಗೆ ರೋಡ್ ಮೇಲೆ ಆಗಲಿ, ಯಾವುದೇ ವಟಾರ ಒಳಗಾಗಲಿ, ಯಾವುದೇ ಏರಿಯಾ ಒಳಗಾಗಲಿ ಕಸ ಎದ್ದು ಕಾಣಿಸ್ತೈತಿ. ಆಮೇಲೆ ನೀವು ನಮ್ಮಂಥ ಕಾರ್ಪೊರೇಷನ್ದವ್ರ ಹೆಸರಲ್ಲೇ ಹೊಯ್ಕೋತೀರಿ ಸರಿಯಾಗಿ ಕೆಲಸ ಮಾಡತ್ತಿಲ್ಲ ಅಂತ ಹೇಳಿ. ನಿಮ್ಮ ಕೆಲಸನ ಅದೈತಿ. ಕಸ ಹಾಕೋರು ನೀವು ಆದ್ರೆ ಕಸ ತೆಗಿಯೋರು ನಾವೇನ? ನೀವು ಆಫೀಸ್ನಾಗ ಕೂತ್ ಕೆಲಸ ಮಾಡ್ತೀರಿ. ನಾವು ಯಾವುದೇ ಚೇಂಬರ್ ಆಗಲಿ, ಯಾವುದೇ ಗಟರ್ ಆಗಲಿ, ಎಷ್ಟು ಬೇಕಾದ ಹೊಲಸಿದ್ರು ಕೆಳಗೆ ಇಳಿದ ಸ್ವಚ್ಛ ಮಾಡಿಕೊಡ್ತೀವಿ. ಅದು ನಮ್ಮ ಸಲುವಾಗಿ ಅಲ್ಲ, ಸಣ್ಣವ್ರಾಗಲಿ ದೊಡ್ಡವ್ರಾಗಲಿ ಯಾರಿಗೂ ರೋಗ ಹರಡಬಾರ್ದಂತ. ನೀವು ಸ್ವಚ್ಛ ಇದ್ದಲ್ಲೇ ಕೆಲಸ ಮಾಡಿ ಕಸ ಮಾಡ್ತೀರಿ, ನಾವು ಕಸ ಇದ್ದಲ್ಲೇ ಕೆಲಸ ಮಾಡಿ ಸ್ವಚ್ಛ ಮಾಡ್ತೀವಿ. ನೀವು ಮನುಷ್ಯರ, ನಾವು ಮನುಷ್ಯರ. ನೀವು ದುಡಿಯೋದು ಹೊಟ್ಟೆ ಸಲುವಾಗಿನ, ನಾವು ದುಡಿಯೋದು ಹೊಟ್ಟೆ ಸಲುವಾಗಿನ. ನೀವು ನಿಮ್ಮ ಮನೆ ಅಷ್ಟೇ ಕ್ಲೀನ್ ಮಾಡ್ತೀರಿ, ನಾವು ಸಂಧಿ ಆಗಲಿ, ಮುಂದೆ ಆಗಲಿ, ಓಣಿ ಆಗಲಿ, ವಟಾರ ಆಗಲಿ, ಇಡೀ ಊರಾಗಲಿ, ಸಿಟಿ ಆಗಲಿ, ಹಳ್ಳಿಯಿಂದ ದಿಲ್ಲಿ ತನಕ ಸ್ವಚ್ಛ ಮಾಡೋರು ನಾವ. ಈ ರೋಗಗಳು ಬೇರೆ ದೇಶದಿಂದ ಬರ್ತೈತೆ ಅಂತ ಹೇಳ್ತಾರೆ, ಎಲ್ಲ ಸುಳ್ಳ. ಯಾವುದೇ ದೇಶದಿಂದ ಬರಂಗಿಲ್ಲ, ನಿಮ್ಮಂಥ ಬೇಜವಾಬ್ದಾರಿ ಮಾಡುವಂಥ ಕೆಲಸದಿಂದನೇ ಬರ್ತಾವೆ. ಸಾರಿ ಅಣ್ಣ, ಇನ್ನೊಮ್ಮೆ ಇಂಥ ಕೆಲಸ ಮಾಡಂಗಿಲ್ಲ.